press the bell icon on the YouTube app and never miss another update. शुभ दिन बच्चों, आज हम विलोम शब्द के बारे में जानेंगे। यानी आपका जो 12वां पाठ है वो है विलोम। विलोम यानी आप तो जाने हो विलोम किसे कहते हैं, ಅಂದರೆ विरुद्धार्थक पद, जिसे हम उल्टे शब्द भी बोलते हैं। विलोम भी बोलते हैं, उल्टे भी बोलते हैं, जैसे हैं विरुद्धार्थक भी बोलते हैं। ये तीनों एक ही अर्थ होते हैं, यानी विलोम यानी अपोजिट वर्ड्स। विलोम यानी अपोजिट वर्ड्स। आप तो जानते हो अपोजिट वर्ड्स कैसे बनते हैं, यानी ವಿರುದ್ಧವಾಗಿ ಇರ್ತಕ್ಕಂಥದ್ದು ಅಲ್ವಾ। ಮನೆಯಲ್ಲಿ ಒಬ್ಬರು ಇನ್ನೋಸೆಂಟ್ ಆಗಿದ್ದರೆ, ಅಂದರೆ ಮೆತ್ತಗೆ ಇದ್ದರೆ ಇನ್ನೊಬ್ಬರು ತುಂಬಾ ಜೋರಾಗಿರ್ತಾರೆ, ಆ ರೀತಿಯಾಗಿ ಅಲ್ವಾ। ಕೆಲವೊಬ್ಬರು ನಿಧಾನವಾಗಿ ಎಲ್ಲ ಕೆಲಸ ಮಾಡ್ತಿರ್ತಾರೆ, ಇನ್ನೊಬ್ಬರು ಫಾಸ್ಟಾಗಿ ಮಾಡ್ತಿರ್ತಾರೆ, ಅಂದರೆ ತದ್ವಿರುದ್ಧವಾಗಿ ಇರ್ತಕ್ಕಂಥದ್ದು, ಒಂದರ ಆಪೋಸಿಟ್ಟಾಗಿ ಇರ್ತಕ್ಕಂಥದ್ದು ಅಲ್ವಾ। ಈಗ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಇದೆ ಅಲ್ವಾ। ಅದೇ ಥರನೇ ಕೆಲವೊಂದು ಶಬ್ದಗಳಿಗೂ ಕೂಡ ನಾವು ವಿರುದ್ಧವಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ, ಅದನ್ನೇ ನೀವು ಈ ಲೆಸನಲ್ಲಿ ತಿಳ್ಕೊಳ್ತೀರಿ। यानी इस पाठ में आप अनेक विलोम शब्द के बारे में सीखते हो। पहले हम देखेंगे गुण। गुण का विलोम शब्द होता है दोष। गुण यानी गुण, ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಗುಣ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ। ಅವನಲ್ಲಿ ಹೇಗೆ ಒಳ್ಳೆಯ ಗುಣಗಳು ಇರ್ತವೋ ಹಾಗೆ ಅವನಲ್ಲಿ ದೋಷನೂ ಕೂಡ ಇರ್ತವೆ ಅಲ್ವಾ। ಒಳ್ಳೆಯ ಗುಣಗಳನ್ನು ಇರ್ತವೆ, ಹಾಗೆಯೇ ಕೆಟ್ಟ ಗುಣಗಳನ್ನು ಇರ್ತವೆ। ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನೂ ಕೂಡ ನಾವು ಒಬ್ಬ ಮನುಷ್ಯನಲ್ಲಿ ನೋಡ್ತೀವಿ। ಪಾಸಿಟಿವ್ ಆಗಿರ್ತಕ್ಕಂಥದ್ದು ನೋಡ್ತೀವಿ, ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನು ಕೂಡ ನೋಡ್ತೀವಲ್ವ, ಆ ರೀತಿಯಾಗಿ। यानी गुण जिसका विलोम शब्द होता है दोष। गुण दोष ಇದು ಬರೀ ಕೇವಲ ಮನುಷ್ಯನಿಗೆ ಮಾತ್ರ ಅನ್ವಯಿಸೋದಿಲ್ಲ, ವಸ್ತುಗಳಿಗೂ ಮತ್ತು ಬೇರೆ ಬೇರೆ ಇದಕ್ಕೂ ಕೂಡ ನಾವೇನು ಮಾಡ್ಬೋದು, ಇದನ್ನು ಅನ್ವಯಿಸ್ಬೋದು। ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ನೇ ತೊಗೊಳ್ರಿ, ಅದನ್ನು ಯೂಸ್ ಮಾಡೋದ್ರಿಂದ ಅದರಿಂದ ಅನುಕೂಲಗಳು ಇದ್ದಾವೆ, ಅನಾನುಕೂಲಗಳು ಇದ್ದಾವೆ ಅಲ್ವಾ। ಅದರಿಂದ ನಾವು ಅದರಲ್ಲಿ ಹೇಗೆ ಒಳ್ಳೆ ಗುಣಗಳನ್ನು ನೋಡ್ತೀವಿ, ಅದರಿಂದ ದೋಷಗಳನ್ನು ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ, ಆ ರೀತಿಯಾಗಿ। ओके, आगे जो है दिन। दिन यानी डे है ना, जिसका विलोम शब्द आप जानते हो रात। दिन रात। ನೀವು ಥರ್ಡಿಂದನೂ ಕೂಡ ನೀವೇನು ಮಾಡಿರ್ತೀರಿ, ವಿಲೋಮ ಶಬ್ದಗಳನ್ನು ಕಲ್ತ್ಕೊಂಡು ಬಂದಿರ್ತೀರಿ। ಕೆಲವೊಂದಕ್ಕೆ ತಟ್ಟಂಥ ಆನ್ಸರ್ ಕೂಡ ನೀವು ಮಾಡ್ತೀರಿ। ಓಕೆ, ದಿನ್ ರಾತ್ आप जानते हो, दिन यानी डे, रात नाइट टाइम। ओके, समीप। आगे जो है समीप, जिसका विलोम शब्द होता है दूर अल्वा। नियर, फार। समीप पास अंतानू ಹೇಳ್ತೀವಿ ನಾವು ಇದಕ್ಕೆ, जिसका और एक अर्थ होता है पास, है ना। पास दूर, पास अंद्ರೂ ಒಂದೇ, समीप अंद्ರೂ ಕೂಡ ಒಂದೇ, ಎರಡು ये दोनों एक ही अर्थ होते हैं, यानी नियर फार। ओके, समझ में आ रहा है ना बच्चों आपको। समीप इसका विलोम शब्द होता है दूर। आगे देखेंगे अधिक। कम। हम एक दिन अधिक काम करते हैं और कुछ दिन थोड़े काम करते हैं, है ना। कम करते हैं, जैसे ही खाने की तरफ में देखें तो अधिक खाने वाले लोगों को भी देखते हैं, कम खाने वाले लोगों को भी देखते हैं। ಹಾಗೆಯೇ ದುಡಿಮೆಯಲ್ಲೂ ಕೂಡ ನಾವು ನೋಡ್ಬೋದು, ಕೆಲವೊಬ್ರು ಏನು ಮಾಡ್ತಾರೆ, ಹೆಚ್ಚು ಸಂಬಳನ ತೊಗೊಳ್ತಾರೆ, ಇನ್ನು ಕೆಲವೊಬ್ಬರು ಕಡಿಮೆ ಸಂಬಳನ ತೊಗೊಳ್ತಾರೆ। ಕಡಿಮೆ ಅಂದರೆ ಕಮ್ಮಿ ಯಾನಿ ಕಡಿಮೆ, ಅದಕ್ಕೆ ಜಾಸ್ತಿ, ಇದಕ್ಕೆ ನಾವು ಜ್ಯಾದಾ ಅಂತಲೂ ಕೂಡ
ಹೇಳ್ತೀವಿ. अधिक ज़्यादा, ज़्यादा भी हम इसे बोलते हैं, यानी अधिक का और एक शब्द होता है ज़्यादा, कम. ओके. मित्र शत्रु, मित्र शत्रु, यह तो सारे लोगों को भी मित्र भी रहते हैं जैसे उनके शत्रु भी रहते हैं ಅಲ್ವಾ. ನಮಗೆ ಬರೇ ಮಿತ್ರರು ಫ್ರೆಂಡ್ಸ್ ಅಷ್ಟೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮಗೆ ಗೊತ್ತಿಲ್ದಂಗೆ ಶತ್ರುಗಳು ಇರ್ಬೋದು. ನಮಗೆ ಗೊತ್ತಿರೋದಿಲ್ಲ ಇವರು ನಮ್ಮ ಮಿತ್ರರು ನಾವೇನು ಮಾಡ್ತೀವಿ, ಎಲ್ಲರನ್ನು ಕೂಡ ಒಂದೇ ರೀತಿಯಲ್ಲಾಗಿ ನೋಡ್ತಿರ್ತೀವಿ. ಆದರೆ ಬೇರೆಯವ್ರಿಗೆ ನಾವು ಕೆಟ್ಟವರಾಗಿಯೂ ಕಾಣ್ಬೋದು, ಒಳ್ಳೆಯವರಾಗಿಯೂ ಕೂಡ ಕಾಣ್ಬೋದು. ಅಂದರೆ ಅವ್ರ ದೃಷ್ಟಿನಲ್ಲಿ ನಮ್ಮನ್ನು ಯಾವ ಥರ ಅಕ್ಸೆಪ್ಟ್ ಮಾಡ್ಕೊಳ್ತಾರೋ ನಾವು ಅವ್ರಿಗೆ ಇರ್ತೀವಿ. ನಾವೆಲ್ಲರೂ ಕೂಡ ಒಳ್ಳೆಯವರು ಅಂದ್ಕೊಂಡ್ರೆ ನಮಗೆಲ್ಲರೂ ಕೂಡ ಫ್ರೆಂಡ್ಸ್ ಆಗಿ ಇರ್ತಾರೆ ಅಲ್ವಾ. ಜಿಸ್ಕಾ ವಿಲೋಮ ಶಬ್ದ ಹೋತಾ ಹೈ ಶತ್ರು ಅಲ್ವಾ. ಶತ್ರುತ್ವನ ನಾವು ಯಾರ ಹತ್ರನೂ ಕೂಡ ಇಟ್ಕೋಬಾರ್ದು. ಎಲ್ಲರ ಹತ್ರನೂ ಕೂಡ ಯಾವ ರೀತಿ ಇರಬೇಕು, ಫ್ರೆಂಡ್ಲಿ ಆಗೇ ಇರಬೇಕು. ನಮ್ಮ ಶತ್ರುಗಳಿದ್ರೂ ಪರವಾಗಿಲ್ಲ, ಅವ್ರ ಹತ್ರ ನಾವು ಯಾವ ರೀತಿ ಇರಬೇಕು, ಒಳ್ಳೆತನದಿಂದ ಇರಬೇಕು. ಅವ್ರು ನಮಗೆ ಕೆಟ್ಟದನ್ನು ಬಯಸಿದ್ರೂ ಕೂಡ ನಾವು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸಿದ್ರೆ ಅದು ನಿಜವಾದ ಮಿತ್ರತ್ವದ ಒಂದು ಗುಣ. ಗೊತ್ತಾಯಿತು. ओके, आगे देखेंगे जल्दी देर. जल्दी यानी फास्ट, देर लेट. ओके, जल्दी देर ಇದು ಲೇಟ್ ಆಗಿ, ಇದು अर्ली लेट ಅಂತ ಹೇಳ್ತೀವಲ್ವಾ. ओके, जल्दी, हम जल्दी आना चाहिए. जल्दी हमको जो काम देते हैं उसे हम क्या करना है, जल्दी करना चाहिए. देर करे तो यानी ಲೇಟ್ ಮಾಡಿದ್ವಿ ಅಂತಂದರೆ ಜೋ ಅದೇನಾಗುತ್ತೆ ಹಾಗೇ ಲೇಟಾಗೇ ಆಗಿಬಿಡುತ್ತೆ. ಹಾಗಾಗಿ ಕೊಟ್ಟಿರ್ತಕ್ಕಂಥ ಕೆಲಸನ ನಾವೇನು ಮಾಡಬೇಕಾಗುತ್ತೆ, ಆದಷ್ಟು ಬೇಗನೆ ಮಾಡಬೇಕಾಗುತ್ತೆ. ಬೇಗ ತಡ, ಕನ್ನಡದಲ್ಲಿ ಹೇಳಿದ್ರೆ ಬೇಗ ತಡ. ಮುಂದೆ ನೋಡೋಣ, यानी आगे देखेंगे. ओके, ಹಾಗೆ ಸ್ವರ್ಗ ನರಕ, ಸ್ವರ್ಗ ನರಕ ಅಂತ ಹೇಳ್ತೀವಲ್ವ. ಸ್ವರ್ಗ नरक. नहीं, बहुत सारे लोग बोलते हैं हम अच्छे काम करें तो कहाँ जाते हैं, स्वर्ग को जाते हैं ಅಲ್ವಾ. ಒಳ್ಳೆ ಕೆಲಸಗಳನ್ನು ಮಾಡಿದರೆ ಏನು ಮಾಡ್ತೀವಿ, ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಏನೇ ಕೆಟ್ಟದನ್ನು ಮಾಡಿದರೂ ಅದಕ್ಕೆ ತಕ್ಕಂಥ ಪ್ರತಿಫಲನ ನಾವೇನು ಮಾಡ್ತಿದ್ದೀವಿ, ಇಲ್ಲೇ ಇದ್ದಾಗಲೇ ಏನು ಮಾಡ್ತಿದ್ದೀವಿ, ಅನುಭವಿಸ್ಕೊಂಡು ಹೋಗ್ತೀವಿ. ಅದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಿದ್ದೀವಿ. ಸ್ವರ್ಗ ನರಕ ಅಂತಕ್ಕಂಥದ್ದು ಇಲ್ಲೇ ನಾವು ನೋಡ್ತೀವಿ. ಅಂದರೆ ನಾವು ಇರ್ತಕ್ಕಂಥ ಪ್ರಪಂಚದಲ್ಲೇ ಸ್ವರ್ಗ ನರಕ ಎರಡನ್ನೂ ಕೂಡ ನಮಗೆ ಕಂಡುಬರುತ್ತೆ. ನಾವೇನು ಕೆಲಸ ಮಾಡಿರ್ತೀವೋ ಅದಕ್ಕೆ ತಕ್ಕಂತೆ ನಮಗೆ ಪ್ರತಿಫಲ ಸಿಗೋದನ್ನು ನಾವು ನೋಡ್ತಾ ಇದ್ದೀವಿ, ಮುಂದೆನೂ ಕೂಡ ನೋಡ್ತೀವಿ. ಹಾರ್ ಯಾನಿ ವಿನ್, हार लॉस, जीत विन. हार लॉस, जीत विन. ಸೋಲು ಗೆಲುವು, ಅಥವಾ ಗೆಲುವು ಕೊಟ್ಟರೆ ಸೋಲು ಬರಿತೀರಿ. ಇದು ಗೆಲುವು, ಜೀತ್ ಯಾನಿ ವಿನ್. ಇದು ಲಾಸ್, ಗೊತ್ತಾಯ್ತು, ವಿನ್ ಲಾಸ್. ಪ್ಯಾರ घृण. ಪ್ಯಾರ್ ಗುಣ, ನಮ್ಮನ್ನು ತುಂಬ ಪ್ರೀತಿ ಮಾಡ್ತಕ್ಕಂಥವ್ರು ನೋಡ್ತೀವಿ. ಹಾಗೆಯೇ ನಮ್ಮನ್ನು ಕಂಡ್ರೆ ಆಗದೇ ಇರತಕ್ಕಂಥ ವ್ಯಕ್ತಿಗಳನ್ನು ನಾವು ನೋಡ್ತೀವಿ. ಇಷ್ಟಪಡೋರು ಇರ್ತಾರೆ, ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋರು ಇರ್ತಾರೆ. ಅದಕ್ಕೆ ತದ್ವಿರುದ್ಧವಾಗಿ ಪ್ರೀತಿನ ತೋರಿಸ್ತಕ್ಕಂಥವ್ರು ಕೂಡ ನಾವನ್ನ ನೋಡ್ತೀವಿ. हंसना रोना, हंसना जिसका विलोम शब्द होता है रोना. ನಗು ಅಳು ಅಲ್ವಾ. ಮನುಷ್ಯ ಯಾವುದೇ ಸಂದರ್ಭದಲ್ಲಿ ಕೂಡ
ಏನು ಮಾಡ್ತಾ ಇರಬೇಕು, ನಗ್ತಾ ಇರಬೇಕು ಅಂತ ನಾವೇನೋ ಹೇಳಿಬಿಡ್ತೀವಿ. ಬಟ್ ಎಲ್ಲರೂ ಕೂಡ ಅದೇ ಸ್ವಭಾವದಲ್ಲಿ ಇರಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ಎಷ್ಟೇ ಕಷ್ಟ ಬಂದರೂ ಏನೇ ತೊಂದರೆ ಇದ್ದರೂ ಅವ್ರ ಮುಖದಲ್ಲಿ ಯಾವಾಗಲೂ ಕೂಡ ಸ್ಮೈಲಿಂಗ್ ಫೇಸ್ನ ನಾವು ನೋಡ್ತೀವಿ. ನಾವು ಯಾವಾಗಲೂ ಕೂಡ ನಗ್ತಾ ಇದ್ದರೆ ನಮ್ಮ ಆರೋಗ್ಯನೂ ಕೂಡ ಏನಾಗುತ್ತೆ, ವೃದ್ಧಿಯಾಗುತ್ತೆ ಅಲ್ವಾ. ನಮ್ಮ ಆರೋಗ್ಯನೂ ಕೂಡ ಸರಿ ಇರುತ್ತೆ, ಹೆಲ್ತಿಯಾಗಿ ಇರ್ತೀವಿ ಯಾವಾಗಲೂ ಕೂಡ ನಗ್ತಾ ಇದ್ದರೆ, ಸ್ಮೈಲಿಂಗ್ ಫೇಸಲ್ಲಿ ಇದ್ದರೆ. ರೋನ ಯಾವಾಗಲೂ ಕೂಡ ಹತ್ಕೊಂಡಿದ್ರೆ, ಬಿಡಪ್ಪ ಅದು ಯಾವ ಮಗು ಯಾವಾಗಲೂ ಕೂಡ ಅಳ್ತಾ ಇರುತ್ತೆ, ಏನು ಹೇಳಿದ್ರೂ ಅಳುತ್ತೆ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕಾಗಿ ನಾವೇನು ಮಾಡ್ತಿರ್ಬೇಕು, ಯಾವಾಗಲೂ ಕೂಡ ನಗು ಮುಖದಿಂದ ಇರಬೇಕು. ನಗು, ಅಳು. नीचे, नीचे जिसका विलोम शब्द होता है ऊपर, है ना. नीचे ऊपर, डाउन अप, नीचे डाउन, ऊपर अप अल्वा. ಕೆಳಗೆ ಮೇಲೆ. हम यानी मेहनत से काम करें तो ऊपर चढ़ते चढ़ते जाते हैं, है ना. मेहनत से यानी हम जो पर्वत चढ़ते समय कैसे ऊपर चढ़ते हैं ना, मेहनत करके उस पर्वत को यानी ऊपर जाते हैं, पर्वत के ऊपर जाते हैं. ಹಾಗೆಯೇ ಜೀವನದಲ್ಲಿನೂ ಕೂಡ ಅಷ್ಟೇ, ಕಷ್ಟದಲ್ಲಿ ನಾವು ನಮ್ಮ ಕೆಲಸಗಳನ್ನು ಮಾಡ್ಕೊತ ಬಂದರೆ, ಕಷ್ಟದಲ್ಲೇ ಬಂದ್ವಿ ಅಂತಂದರೆ, ಕಷ್ಟಪಟ್ವಿ ಅಂತಂದರೆ ನಮ್ಮ ಜೀವನದಲ್ಲೇನೂ ಕೂಡ ನಾವೇನು ಮಾಡ್ತೀವಿ, ಹಂತ ಹಂತವಾಗಿ ಏನು ಮಾಡ್ತೀವಿ, ಮೇಲೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತಂದರೆ, ಮೇಲೆ ಹೋಗ್ತಿರ್ತಕ್ಕಂಥ ಜನಗಳನ್ನು ಸಹಿಸಲಾರದೆ ಅವ್ರನ್ನ ಯಾವಾಗಲೂ ಕೂಡ ಕೆಳಗಡೆ ತರೋದಕ್ಕೆ ಅಂದರೆ ಕೆಳಗಡೆ ತಳ್ಳೋದಕ್ಕೇ ನೋಡ್ತಾ ಇರ್ತಾರೆ ಅಲ್ವಾ. ನೀಚೆ ಉತ್ತರ್, ಊಪರ್ ಚಡ್, ಈಗೂ ಕೂಡ ನಾವೇನು ಮಾಡ್ಬೋದು, ಈ ವರ್ಡ್ಗಳನ್ನು ಬಳಸ್ಬೋದು. ನೀಚೆ ದೇಕ್, ಊಪರ್ ದೇಕ್ ಅಲ್ವಾ. ಪೇಡ್ಕೆ ಊಪರ್ ಅಂತ ಹೇಳ್ತೀವಿ, ಪೇಡ್ಕೆ ನೀಚೆ ಅಂತ ಹೇಳ್ತೀವಿ, ಛತ್ಕೆ ನೀಚೆ, ಗರ್ಕೆ ನೀಚೆ, ಟೇಬಲ್ಗೆ ನೀಚೆ ಅಲ್ವಾ. ಈ ರೀತಿಯಾಗಿ ನಾವು ಹಲವಾರು ವಾಕ್ಯಗಳನ್ನು ರಚಿಸುವಾಗ ಏನು ಮಾಡ್ತೀವಿ, ಈ ಶಬ್ದಗಳನ್ನು ನಾವು ಯೂಸ್ ಮಾಡ್ತೀವಿ. ಓಕೆ. ಹಾಗೆ ತೋಡ, तोड़ा जिसका विलोम शब्द होता है बहुत. ಓಕೆ. ತೋಡ ಬಹುತ್, ತೋಡ ಅಂದರೆ ಕಮ್ಮು. ಇಲ್ಲಿ ಆಗಲೇ ನಾವು ನೋಡಿದ್ವಲ್ಲ, ಅದಕ್ಕೆ ಜ್ಯಾದಾನು ಅಂತ ಹೇಳ್ತೀವಿ, ಬಹುತ್ತು ಅಂತಲೂ ಹೇಳ್ತೀವಿ, ಕಮ್ಮು ತೋಡ. ತೋಡ ಅಂತಂದರೆ ಸ್ವಲ್ಪ, ಗೊತ್ತಾಯಿತು. ಬಹುತ್ತು ತೋಡ. ಹಾಗೆ देश विदेश, यहाँ तो आप जानते हो देश विदेश. हमें क्या करना है, हमारे देश में जो वस्तु को उत्पादन करते हैं उसे हम क्या करना है, उपयोग करना चाहिए. विदेशी वस्तुओं को क्या करना है, छोड़ना चाहिए, नहीं उपयोग कम करना चाहिए. गांधी जी क्या करते थे, हमेशा विदेशी वस्तुओं का ಬಹಿಷ್ಕಾರ करते ಅಲ್ವಾ. ಗಾಂಧೀಜಿಯವರು ಯಾವಾಗಲೂ ಕೂಡ ವಿದೇಶದಿಂದ ಬರ್ತಕ್ಕಂಥ ವಸ್ತುಗಳನ್ನು ಬಹಿಷ್ಕಾರ ಮಾಡ್ತಿದ್ರು. ದೇಶ ವಿದೇಶ. ಹಾಗೆ ಅಪ್ನ ಪರಾಯ, ಅಪ್ನ ಪರಾಯ, ಅಪ್ನ ಅಂದರೆ ನಮ್ಮದು, ಪರಾಯ ಬೇರೆಯವ್ರದ್ದು. ಯಾವಾಗಲೂ ಕೂಡ ನಾವು ಕೂಡಿರ್ತಕ್ಕಂಥ ಹಣ ಬೇರೆಯವ್ರ ಪಾಲನೆ ಆಗುತ್ತೆ ಅಲ್ವಾ. ಯಾವುದನ್ನೇ ಆಗಲಿ ನಾವು ಬಚ್ಚಿಟ್ಟು ಕೂಡಿಕ್ಕಿರ್ತೀವಲ್ವ, ಬಚ್ಚಿಟ್ಟಿದ್ದು ಪರರಿಗೆ ಅಂತ ಕೇಳಿದಿರಿ ನೀವು. ಅಪ್ಪನ ಪರಾಯ, ಪರಾಯ ಅಂದರೆ ಬೇರೆಯವ್ರದ್ದು, ಅಪ್ಪನ ಅಂದರೆ ನಂದು, ನಮ್ಮದು, ಬೇರೆಯವ್ರದ್ದು. ಕಚ್ಚಾ ಪಕ್ಕ, ಕಚ್ಚಾ जिसका विलोम शब्द होता है पक्का, है ना. कच्चा पक्का ಅಂದರೆ ಕಚ್ಚಾ ರಸ್ತೆ, ಪಕ್ಕಾ ರಸ್ತೆ ಅಂತಲೂ ಕೂಡ ನೀವು ಕೇಳಿದಿರಿ. ಕಚ್ಚಾ ಅಂದರೆ ರಾಗಿ ತಿಂತಕ್ಕಂಥ, ಹಸಿ ಹಸಿಯಾಗಿ ತಿಂತಕ್ಕಂಥದ್ದನ್ನು ಕೂಡ ನಾವು ನೋಡಿರ್ತೀವಿ. ಹಾಗೆಯೇ ಲ್ಯಾಂಡ್ ಭೂಮಿಗೆ ಸಂಬಂಧಪಟ್ಟಂತೆ ಬಂದರೆ ಹಸಿಯಾಗಿ ಇರ್ತಕ್ಕಂಥ ಭೂಮಿ, ಒಣ ಭೂಮಿ ಎರಡನ್ನೂ ಕೂಡ ನಾವು ನೋಡ್ತೀವಿ. ಬಟ್ ಇಲ್ಲಿ ಕಚ್ಚಾ ಮತ್ತು ಪಕ್ಕಾ. ಕಚ್ಚಾ ಅಂತಂದರೆ
ಈಗ ನಾವು ರೋಡ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಕಚ್ಚಾ ರೋಡ್, ಪಕ್ಕಾ ರೋಡ್ ಅಂತ ನಾವು ಹೇಳ್ತೀವಿ. ಕಚ್ಚಾ ರೋಡ್ ಬರೀ ಮಣ್ಣಿಂದ ಮಾಡಿರ್ತಕ್ಕಂಥ ರಸ್ತೆಗಳಿಗೆ ನಾವು ಕಚ್ಚಾ ರೋಡ್ ಅಂತ ಹೇಳ್ತೀವಿ. ಪಕ್ಕಾ ಈ ಡಾಂಬರ್ ಮಾಡಿರ್ತಕ್ಕಂಥದ್ದು, ಸಿಮೆಂಟ್ ಮಾಡಿರ್ತಕ್ಕಂಥದ್ದು ಅವು ಏನು ಪಕ್ಕಾ ರೋಡ್ಗಳು. ಹಾಗೆಯೇ ಹೌಸಿಗೆ ಸಂಬಂಧಪಟ್ಟಂತೆ ಬಂದರೆ ಚಿಕ್ಕ ಜೋಪಡಿ ಮಾಡ್ಕೊಂಡಿರ್ತಾರಲ್ವ ಅದು ಎಂಥದ್ದು ಕಚ್ಚಾ ಹೌಸು. ಪಕ್ಕಾ ಹೌಸು ಈ ಸಿಮೆಂಟು, ಮರಳು ಮತ್ತು ಈ ಕಬ್ಬಿಣ ಎಲ್ಲ ಯೂಸ್ ಮಾಡಿ ಕಟ್ಟಿರ್ತಾರಲ್ವ ಅದು ಪಕ್ಕಾ ಮನೆ. ಗೊತ್ತಾಯ್ತು? ಅದು ಏನು ಬಂದ್ರೂ ಯಾವುದೇ ರೀತಿ ಬಂದ್ರೂ ಕೂಡ ಹಾಳಾಗದೇ ಇರ್ತಕ್ಕಂಥದ್ದು. ಆದರೆ ಕಚ್ಚಾ ರೋಡಲ್ಲಿ ಏನಾಗುತ್ತೆ, ಈಗ ನೋಡಿ ಮಳೆಗಾಲ ಎಲ್ಲಂದರಲ್ಲಿ ಏನಾಗಿರುತ್ತೆ, ಕೆಸರಿರುತ್ತೆ. ಅದು ಮಣ್ಣಿನ ರಸ್ತೆಗಳಾಗಿದ್ದರೆ ಕೆಸರು ಅಂತಕ್ಕಂಥದ್ದು ತುಂಬಿಕೊಂಡಿರುತ್ತೆ. ಅಲ್ಲಿ ಏನಾಗುತ್ತೆ, ಭೂಮಿಯಲ್ಲಿ ನೀರು ಇಂಗ್ತಾ ಹೋಗುತ್ತೆ. ಆದರೆ ಸಿಮೆಂಟ್ ರೋಡಲ್ಲಿ ಆದರೆ ಏನಾಗುತ್ತೆ, ನೀರು ಹರಿದು ಚರಂಡಿ ಪಾಲಾಗುತ್ತೆ. ಮಣ್ಣಿನ ರೋಡ್ ಆದರೆ ನೀರೇನಾಗುತ್ತೆ, ಹಿಡಿದಿಟ್ಕೊಳ್ಳುತ್ತೆ. ಆದರೆ ಡಾಂಬರ್ ರೋಡ್ದ್ರೂ ಕೂಡ ಅಷ್ಟೇ ನೀರು ಹೀರ್ಕೊಳ್ಳುತ್ತೆ ಅಲ್ವಾ. ಸಿಮೆಂಟ್ ರೋಡಲ್ಲಿ ನೀರು ಹಾಗೇ ಅರ್ಧಾಗುತ್ತೆ. ಗೊತ್ತಾಯಿತು ಕಚ್ಚಾ ಮತ್ತು ಪಕ್ಕಾಗೆ. ಹಾಗೆಯೇ ಹಸಿಯಾಗಿ ನಾವು ಕೆಲವೊಂದು ತರಕಾರಿಗಳನ್ನು ತಿಂತೀವಿ. ಕಚ್ಚೆ ಸಬ್ಜಿಯ ಹಸಿಯಾಗಿ ತಿಂತಕ್ಕಂಥ ತರಕಾರಿಗಳನ್ನು ನಾವು ನೋಡ್ತೀವಿ. ಓಕೆ, ಹಾಗೆ ಪ್ರಥಮ ಅಂತಿಮ ಆರಂಭ ಅಂತ್ವಿ ಹಮ್ ಬೋಲ್ತೆ ಹೇ. ಪ್ರಾರಂಭಿಕ ವರ್ಷ ಅಥವಾ ಪ್ರಥಮ ವರ್ಷ ಅಂತ ಹೇಳ್ತೀವಿ. ಅಂತಿಮ್ ಅಲ್ವಾ, ಫಸ್ಟ್ ಅಂತ ಹೇಳ್ತೀವಿ. ಪ್ರಥಮ್ಗೆ ನಾವು ಫಸ್ಟ್ ಅಂತ ಹೇಳ್ತೀವಿ. ಅಂತಿಮ್ ಯಾನಿ ಕೊನೆ, ಎಂಡ್ ಅಂತ ಹೇಳ್ತೀವಿ. ಫೈನಲ್ ಅಂತ ಹೇಳ್ಬೋದು ಅಲ್ವಾ. ಫಸ್ಟ್, ಲಾಸ್ಟ್ ಅಥವಾ ಫೈನಲ್ ಅಂತ ನಾವು ಇದಕ್ಕೆ ಹೇಳ್ಬೋದು. ಪ್ರಥಮ ಯಾನಿ ಫಸ್ಟ್. ಓಕೆ, ಜೈಸೆ ಅಲ್ಗಾವ್ ಜುಡಾವ್. ಅಲ್ಗಾವ್ ಅಂತಂದರೆ ಬೇರೆ ಬೇರೆ ಮಾಡ್ತಕ್ಕಂಥದ್ದು, ಜುಡಾವ್ ಒಟ್ಟಾಗಿ ಕೂಡಿಸ್ತಕ್ಕಂಥದ್ದು. ಅಲ್ಗಾವ್ ಅಂದ್ರೇನು, ಅಲ್ಗಾವ್ ಬೇರೆ ಬೇರೆ ಸಪ್ರೇಟಾಗಿ ಮಾಡ್ತಕ್ಕಂಥದ್ದು. है ना, हम भी क्या करते हैं, कुछ वस्तुओं को अलग अलग करके रखते हैं. ಮನೆಯಲ್ಲಿ ಎಲ್ಲದನ್ನು ಕೂಡ ಒಂದೇ ಕಡೆಗೆ ನಾವು ಅದನ್ನು ಕೂಡಾಕಿ ಇಟ್ಟಿರೋದಿಲ್ಲ, ಸಪ್ರೇಟಾಗಿ ಮಾಡ್ತೀವಲ್ವ. जिसे हम बोलते हैं अलगाव, जिसका विलोम शब्द होता है जुड़ाव यानी ಒಟ್ಟಿಗೆ ಸೇರಿಸ್ತಕ್ಕಂಥದ್ದು. जो झगड़ा करके अलग अलग होते हैं उन लोगों को हम क्या करना है और जुड़ाना है. उन लोगों को हम क्या करना है, जुड़ाना है. झगड़ा करके अलग होते हैं ना, उन लोगों को हम क्या करना है, जुड़ाना है. जैसे ही आज़ाद यानी स्वतंत्र, आज़ाद, गुलाम. ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು, ಒಬ್ಬರ ಅಧೀನದಲ್ಲಿ ಇರ್ತಕ್ಕಂಥದ್ದು. ಗುಲಾಮ್ ಯಾನಿ ಒಬ್ಬರ ಅಧೀನದಲ್ಲಿ ಇರ್ತಕ್ಕಂಥದ್ದು. ಏನೇ ಮಾಡಲಿ, ಉಣ್ಣೋದಾಗಲಿ, ನಿಂತ್ಕೊಳ್ಳೋದಾಗಲಿ, ಕುತ್ಕೊಳ್ಳೋದಾಗಲಿ, ಅಟ್ಲೀಸ್ಟ್ ನಾವು ಕೂತ್ ಪ್ಲೇಸಿಂದ ಒಂದು ಹೆಜ್ಜೆ ಹೊರಗಡೆ ಇಡಬೇಕಂದ್ರೂ ಅಥವಾ ಅಲ್ಲಿಂದ ಮಿಸ್ಗಾಡ್ಬೇಕಂದ್ರೂ ಕೂಡ ಇನ್ನೊಬ್ಬರ ಪರ್ಮಿಷನ್ ತೊಗೋಬೇಕಾಗುತ್ತೆ. ಅದು ಏನಂತ ಅನಿಸ್ಕೊಳುತ್ತೆ, ಗುಲಾಮ್ ಅಂತ. ಒಬ್ಬರ ಅಧೀನದಲ್ಲಿ ಇದ್ದಾಗ ಅದು ಗುಲಾಮ್ ಅಂತ ಅನಿಸ್ಕೊಳುತ್ತೆ. ಆಜಾದ್ ಏನು ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು. अब हमारा ಭಾರತ ದೇಶ ಸ್ವತಂತ್ರ ದೇಶ. ಆಜಾದ್ ಯಾನಿ ಸ್ವತಂತ್ರ ಅಂತ ಹೇಳ್ತೀವಿ. पहले किनके गुलामी था, ब्रिटिशों के यानी अंग्रेज़ों के गुलामी में रहता था हमारा देश. अब कैसा है वो, आज़ाद बन गया यानी स्वतंत्र बन गया. एक ಅಂದರೆ ಒಂದು ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಸ್ವತಂತ್ರವಾಗಿರ್ತಕ್ಕಂಥ ರಾಷ್ಟ್ರ ಆಗಿದೆ ನಮ್ಮ ದೇಶ. ಮೊದಲು ಬ್ರಿಟಿಷರ ಒಂದು ಅಧೀನದಲ್ಲಿತ್ತು. ಅಧೀನ ಅಂತ ಹೇಳ್ತೀವಿ, ಗುಲಾಮತನ ಅಂತ ಹೇಳ್ತೀವಿ. ಒಬ್ಬರ ಅಂಡರಲ್ಲಿ ಇರ್ತಕ್ಕಂಥದ್ದು. ಬ್ರಿಟಿಷರ ಅಂಡರಲ್ಲಿತ್ತಲ್ವ ನಮ್ಮ ಇಂಡಿಯಾ, ಅದನ್ನು ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಕಂಟ್ರಿ ಮಾಡಿದರು. ಹಲವಾರು ಹೋರಾಟಗಾರರು, ಸ್ವತಂತ್ರಕ್ಕಾಗಿ ಹೋರಾಡ್ತಕ್ಕಂಥ ಹಲವಾರು ನಾಯಕರು ಏನು ಮಾಡಿದರು, ನಮ್ಮ ಭಾರತ ದೇಶನ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಒಂದು ಕಂಟ್ರಿಯಾಗಿ ಮಾಡಿದರು. अच्छा, आज़ाद के बारे में तो आप जाने हो. जैसे ही प्रसन्न अप्रसन्न. प्रसन्न यानी खुश, आनंद भी हम बोलते हैं. प्रसन्न खुश ಅಂತ ಹೇಳ್ತೀವಿ, खुश आनंद ಅಂತ ಹೇಳ್ತೀವಿ. जिसका विलोम शब्द होता है अप्रसन्न. ಸಂತೋಷ ದುಃಖ ಅಂತ ಹೇಳ್ತೀವಿ. ಪ್ರಸನ್ನ ಅಪ್ರಸನ್ನ ಅಂತ ನಾವು ಹೇಳ್ತೀವಿ. ಅಂದರೆ ಶಾಂತಿ
ಅಶಾಂತಿ ಅಂತ ಹೇಳ್ತೀವಲ್ವ ಆ ರೀತಿಯಾಗಿ ಪ್ರಸನ್ನ ಅಪ್ರಸನ್ನ, ಖುಷಿ ದುಃಖ ಅಂತ ನಾವು ಹೇಳ್ತೀವಿ. ಖುಷ್ ಜಿಸ್ಕಾ ಅವರೇ ಕರ್ತವ್ಯ ಹೇ ಖುಷ್ ದುಃಖ ಅಲ್ವಾ, ಆ ರೀತಿಯಾಗಿ ನಾವೇನು ಮಾಡ್ಬೋದು, ಇವನ್ನ ಅರ್ಥ ಮಾಡ್ಕೋಬೋದು. ಅಂಧೇರ ಉಜಾಲ, अंधेरा उजाला. दीप क्या करता है, अंधेरा को भगाता है ना. दीप यानी दिया, क्या करती है वो, अंधेरा को भगाती है. ಹೌದು ತಾನೆ. ದೀಪ ಅಂತಕ್ಕಂಥದ್ದು ಕತ್ತಲನ್ನು ಏನು ಮಾಡುತ್ತದು, ಓಡಿಸುತ್ತೆ. ಹಾಗೆಯೇ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಕತ್ತಲು ಅಂತಕ್ಕಂಥದ್ದು ತುಂಬಿಕೊಂಡಿರುತ್ತೆ, ಅದನ್ನು ಓಡಿಸ್ತಕ್ಕಂಥದ್ದು, ಅದನ್ನು ಓಡಿಸುತ್ತಲ್ವ, ಅದಕ್ಕೆ ನಾವೇನಂತ ಹೇಳ್ತೀವಿ, ಉಜಾಲ ಅಂತ ಹೇಳ್ತೀವಿ. ಅಂದರೆ ಕತ್ತಲು ಬೆಳಕು, ಅಂಧೇರ ಯಾನಿ ಕತ್ತಲು, ಅಂಧೇರ ಉಜಾಲ. ಒಬ್ಬೊಬ್ಬರು ಬಾಳಲ್ಲೂ ಕೂಡ ಒಬ್ರು ಏನಾಗಿರ್ತಾರೆ, ಬೆಳಕಾಗಿ ಇರ್ತಾರೆ. ಅಂದರೆ ಕಣ್ಣು ಕಾಣದೇ ಇರ್ತಕ್ಕಂಥವ್ರು ಅಥವಾ ಅನಾಥರು, ಅವ್ರಿಗೆ ಏನು ಅವರು ಒಂದು ಪಾಲಕರಾಗಿರ್ತಾರಲ್ವ, ಅಂಥವ್ರಿಗೆ ಅಂಥವರ ಬಾಳಲ್ಲಿ ಏನಾಗಿರ್ತಾರೆ, ಕೆಲವೊಬ್ಬರು ಬೆಳಕಾಗಿರ್ತಾರೆ. ಅಂದರೆ ಅವರು ಕತ್ತಲಿಂದ ತುಂಬಿಕೊಂಡಿರ್ತಕ್ಕಂಥ ಬಾಳನ್ನು ಏನು ಮಾಡ್ತಾರೆ, ಅವರು ಬೆಳಕಾಗಿ ಮಾಡ್ತಾರೆ. ಆ ರೀತಿಯಾಗಿಯೂ ಕೂಡ ನಾವು ಯೂಸ್ ಮಾಡ್ಬೋದು. ಅಥವಾ ಕತ್ತಲಿರುತ್ತಲ್ವ, ಅಲ್ಲಿ ನಾವೇನು ಮಾಡ್ತೀವಿ, ಬೆಳಕನ್ನು ತರ್ತಕ್ಕಂಥ ಒಂದು ಕೆಲಸನೂ ಕೂಡ ಮಾಡ್ತೀವಿ. ಹಾಗೆ और कुछ अनेक शब्द हैं जिसे भी हम देखेंगे. रात्रि दिन, अभी मैंने आपको बताई थी, यहाँ तो दिन रात बताई थी ना. जैसे ही रात्रि यानी रात्रि हगलु ಅಂತ ನಾವು ನೋಡ್ತೀವಿ, ರಾತ್ರಿ ಹಗಲು ಅಂತ ನೋಡ್ತೀವಲ್ವ, ರಾತ್ರಿ ದಿನ. ಬಡ ಚೋಟ, ಬಡ ಚೋಟ, ಬಡೆ ಬಾಯಿ ಚೋಟ ಬಾಯಿ ಅಂತ ಹೇಳ್ತೀವಲ್ವ, ಅದು. ಜೈಸೆ ಹಿ ಗಲತ್ ಸಹಿ, ಗಲತ್ ಸಹಿ, ಸರಿ ತಪ್ಪು, ತಪ್ಪು ಸರಿ ಅಲ್ವಾ, ಗಲತ್ ಯಾನಿ ತಪ್ಪು, ಸರಿ ಸಹಿ ಅಂತ ಹೇಳ್ತೀವಿ. जीवन में गलत सब लोग तो गलत करते हैं है ना. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಏನು ಮಾಡಿರ್ತಾರೆ, ತಪ್ಪನ್ನು ಮಾಡೇ ಮಾಡ್ತಾರೆ. ಅವ್ರನ್ನ ತಪ್ಪು ದಾರಿಯಲ್ಲಿ ಹೋಗ್ತಕ್ಕಂಥ ನಾವೇನು ಮಾಡ್ತೀವಿ, ಸರಿಯಾದ ದಾರಿಯಲ್ಲಿ ತರೋದಕ್ಕೆ ಟ್ರೈ ಮಾಡ್ತೀವಿ. ಹೀಗೂ ಕೂಡ ಹೇಳ್ತೀವಿ. ಜೈಸೆ ಹಿ ಸರಿ ತಪ್ಪು ಉತ್ತರಿಸ್ತಿರಲ್ವ, ಅಲ್ಲಿ ಸಹಿ ವಾಕ್ಯಕ್ಕೆ ಸಾಮನೆ ಸಹಿ ಕಾ ಚಿಹ್ನ ಲಗಾವೋ, ಗಲತ್ ವಾಕ್ಯಕ್ಕೆ ಸಾಮನೆ ಗಲತ್ ಚಿಹ್ನ ಲಗಾವೋ. ಇದು ತಪ್ಪು, ಇದು ಸರಿ ಅಲ್ವಾ. ಈ ರೀತಿಯಾಗಿ ನಾವೇನು ಮಾಡ್ತೀವಿ, ನೋಡ್ತೀವಿ. ಆಪ್ ಸಹಿ ಬತಾಯೇ, ನೀನು ಸರಿಯಾಗಿ ಹೇಳು ಅಂತಲೂ ಕೂಡ ನಾವೇನು ಮಾಡ್ತೀವಿ, ಹೇಳ್ತಿರ್ತೀವಿ ಸಮ್ ಟೈಮ್. ಜೈಸೆ ಹಿ ರಾಜ ಪ್ರಜಾ, ಯಥಾ ರಾಜ ತಥಾ ಪ್ರಜಾ ಅಂತ ನಾವು ಕೇಳಿದ್ದೀವಿ. ಯಥಾ ರಾಜ ತಥಾ ಪ್ರಜಾ, ಒಂದು ಸಾಮ್ರಾಜ್ಯಕ್ಕೆ ರಾಜ ಎಷ್ಟು ಮುಖ್ಯನೋ ಹಾಗೆಯೇ ಅಲ್ಲಿ ಪ್ರಜೆಗಳನ್ನು ಕೂಡ ಏನಾಗ್ತಾರೆ, ಅಷ್ಟೇ ಮುಖ್ಯವಾಗಿರ್ತಾರೆ. है ना. जो एक साम्राज्य रहता है उसमें राजा का स्थान कैसे रहता है, वही उसी प्रकार उस राज्य में रहने वाले लोगों को भी यानी प्रजाओं को भी रहती हैं. राजा कैसे रहता है, वहाँ रहने वाले प्रजा भी वैसी रहते. ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತೀವಲ್ವ, ರಾಜ ಯಾವ ರೀತಿಯಾಗಿರ್ತಾನೋ ಅಲ್ಲಿ ಇರ್ತಕ್ಕಂಥ ಪ್ರಜೆಗಳನ್ನು ಕೂಡ ಅದೇ ರೀತಿಯಾಗಿ ಇರ್ತಾರೆ. हरियाली सूखा है ना. हरियाली बरसात के मौसम में तो सब जगह कैसी दिखती हैं, हरियाली जैसे दिखती हैं. जैसे ही हरियाली का विलोम शब्द होता है सूखा. ಹರಿಯಾಲಿ ಸುಖ, ಹಚ್ಚ ಹಸಿರಾಗಿರ್ತಕ್ಕಂಥದ್ದು, ಡ್ರೈ ಆಗಿ ಇರ್ತಕ್ಕಂಥದ್ದು. ವೆಟ್ ಡ್ರೈ, ಗ್ರೀನಿಶ್ ಮತ್ತು ಇಲ್ಲಿ ಡ್ರೈ ಅಂತ ನಾವು ಹೇಳ್ಬೋದು. ಹರಿಯಾಲಿ बरसात के मौसम में तो सब जगह हमें कैसे दिखाई देती हैं, कहीं देखो कोई स्थान में देखो हरियाली ही हमें दिखाई पड़ती. ಯಾಕೆ ಅಂತಂದರೆ ಮಳೆಗಾಲದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಹಚ್ಚ ಹಸಿರಾಗಿ ಕಾಣ್ತಿರುತ್ತೆ. ಬೇರೆ ಇರ್ತಕ್ಕಂಥ ಮಳೆ ನೀರಿಗೆ ಏನಾಗುತ್ತೆ, ಖಾಲಿ ಪ್ಲೇಸಲ್ಲೆಲ್ಲ ಗಿಡ ಗೊಂಟೆಗಳು ಗಿಡ
ಗಿಡ ಗಂಟೆಗಳು ಬೆಳೆದು ನಿಂತ್ಕೊಂಡಿರ್ತವೆ. ಹಾಗಾಗಿ ಹಚ್ಚ ಹಸಿರಂಥದ್ದು ಎಲ್ಲ ಕಡೆಗೂ ಕಾಣ್ತಾ ಇರುತ್ತೆ. ಹಾಗೆಯೇ ಗರ್ಮಿ ಕೆ ಮೌಸಮ್ಮೆ ಬೇಸಿಗೆ ಕಾಲದಲ್ಲಿ ಬಿಸಿಲಿನ ಆ ಒಂದು ಹೊಡೆತಕ್ಕೆ ಜಳಕ್ಕೆ ಎಲ್ಲದನ್ನು ಕೂಡ ಏನಾಗಿರುತ್ತೆ, ಭೂಮಿ ಅಂತಕ್ಕಂಥದ್ದು ಒಣಗೋಗಿರುತ್ತೆ. ಕೆಲವೊಂದು ಕಡೆಗೆ ಭೂಮಿ ಅಂತಕ್ಕಂಥದ್ದು ಬಾಯಿ ಬಿಟ್ಟಿರುತ್ತೆ. ಬಾಯಿ ಬಿಡಿದ್ರೆ ಭೂಮಿ ಸೀಳ್ಕೊಂಡಿರುತ್ತಲ್ವ, ಹಾಗೆ ಫುಲ್ಲು ಡ್ರೈ ಆಗಿರುತ್ತೆ ಭೂಮಿ ಅಂತಕ್ಕಂಥದ್ದು. ಹರಿಯಾಲಿ ಸೂಕ ಗೊತ್ತಾಯಿತು. ಮಳೆಗಾಲದಲ್ಲಿ ನಾವು ಎಲ್ಲಿ ನೋಡಿದ್ರೂ ಹಚ್ಚ ಹಸಿರಾಗಿರ್ತಕ್ಕಂಥ ಒಂದು ಲ್ಯಾಂಡ್ನ ನೋಡ್ತೀವಿ. ಹಾಗೆಯೇ ಸಮ್ಮರಲ್ಲಿ ಎಲ್ಲಿ ನೋಡಿದ್ರೂ ಧಗೆ ಅಲ್ವಾ, ಗಿಡಗಂಟೆಗಳೆಲ್ಲ ಒಣಗ್ಕೊಂಡು ಹೋಗಿರುತ್ತೆ ನೀರಿಲ್ಲದೆ ಹಳ್ಳ ಕೊಳ್ಳಗಳೆಲ್ಲ ಬತ್ತೋಗಿರುತ್ತೆ. ಹೌದು ತಾನೆ? ಓಕೆ. आगे देखेंगे छाया धूप यानी नेरಳು बिस्लू है ना. हमें धूप में जाकर आए तो क्या करते हैं, पेड़ की छाव में बैठ जाते हैं. यानी ಮರದ ನೆರಳಲ್ಲಿ ನಾವೇನು ಮಾಡ್ತೀವಿ, ಕೂರ್ತೀವಿ. ಛಾಯಾ ಯಾನಿ ನೆರಳು, ಧೂಪು ಬಿಸಿಲು. ಇದಕ್ಕೆ ನಾವು ಛಾವ್ ಅಂತಲೂ ಕೂಡ ಹೇಳ್ತೀವಿ. ಛಾಯಾಗೆ ಛಾವ್ ಅಂತಲೂ ಕೂಡ ನಾವು ಹೇಳ್ತೀವಿ, ಅಂದರೆ ನೆರಳು. ಪ್ರಶ್ನ ಉತ್ತರ ಅಥವಾ ಆಪ್ ಜಾನ್ತೆ ಹೋ, ಪ್ರಶ್ನ ಉತ್ತರ. ಪ್ರಶ್ನೆಯನ್ನು ಕೇಳ್ತೀವಿ, ಅದಕ್ಕೆ ತಕ್ಕಂತೆ ಆನ್ಸರನ್ನು ಕೂಡ ನಾವು ಹೇಳ್ತೀವಿ. ಸೀದಾ ಉಲ್ಟಾ, ಕೆಲವೊಬ್ಬರಿಗೆ ಉಲ್ಟಾ ಸೀದಾ ಮಾಡೋದು ಗೊತ್ತಿರುತ್ತೆ ಅಲ್ವಾ. ಕರೆಕ್ಟಾಗಿ ಮಾಡೋದನ್ನು ಕೂಡ ಅದನ್ನ ಏನು ಮಾಡ್ತಿರ್ತಾರೆ, ಉಲ್ಟಾಗೇನೆ ಮಾತಾಡ್ತಾರೆ. ಅದು ಅಲ್ಲ ಅಂದರೆ ಅದು ಹೌದು ಅಂತಾರು ಕೂಡ ಅಂತಕ್ಕಂಥವನ್ನು ನಾವು ನೋಡ್ತೀವಿ. ಭೀತರ್ ಬಾಹರ್, ಭೀತರ್ ಯಾನಿ ಅಂದರ್ ಅಂತಲೂ ಕೂಡ ನಾವು ಹೇಳ್ತೀವಿ. ಭೀತರ್ ಅಂದರೆ ಭೀತರ್ ಹೊರಗಡೆ, ಬಾಹರ್ ಭೀತರ್ ಇನ್ಸೈಡ್, ಬಾಹರ್ ಔಟ್ಸೈಡ್. ಭೀತರ್ ಅಂದರ್ ಅಂತಲೂ ಕೂಡ ನಾವು ಹೇಳ್ತೀವಿ. मीठा कड़वा, मीठा कड़वा. आम तो बहुत मीठा भी रहते हैं, जैसे ही कड़वा भी रहती है. ಸಿಹಿಯಾಗಿರುತ್ತೆ ಕೆಲವೊಂದ್ಸಲಿ. ಕಟ್ಟ ಅಂದರೆ ಹುಳಿ, ಇಲ್ಲಿ ವಿಷ ಅಲ್ವಾ. ಸಿಹಿ ಕಹಿ ಕೇಳಿದಿರಲ್ವಾ. ಮಾವು ತುಂಬ ಸಿಹಿಯಾಗಿದ್ದರೆ ಬೇವು ಏನಾಗಿರುತ್ತೆ, ಕಹಿಯಾಗಿರುತ್ತೆ ಅಲ್ವಾ, ಆ ರೀತಿಯಾಗಿ. ठंडी गर्मी, अब तो बहुत ही ठंडी है ना. अब तो बहुत ठंडी है, जिसका विलोम शब्द होता है गर्मी. ठंडी गर्मी. सर्दी के मौसम में और बरसात के मौसम में तो बहुत ठंडी रहती है, जैसे गर्मी के मौसम में कैसे रहती है, बहुत ही गर्मी रहती है. सत्य असत्य, हम हर समय क्या बोलना है, सत्य बोलना चाहिए ಅಲ್ವಾ. ಯಾವಾಗಲೂ ಕೂಡ ನಾವು ಏನನ್ನ ಹೇಳಬೇಕಪ್ಪ ಅಂತಂದರೆ ಸತ್ಯನೇ ಹೇಳಬೇಕು. ಯಾವುದೇ ಒಂದು ಸಂದರ್ಭ ಆಗಲಿ ಕೆಲವೊಂದು ಸಲ ನಮಗೆ ಅದು ತೊಂದರೆ ಆಗ್ಬೋದು. ತೊಂದರೆ ಆದ್ರೂ ಕೂಡ ನಾವೇನು ಮಾಡಬೇಕು, ಸತ್ಯನೇ ಹೇಳಬೇಕು. ಯಾವುದೋ ಒಂದು ಸುಳ್ಳನ್ನು ಮುಚ್ಚಿಡಕ್ಕೆ ಹೋಗಿ, ಏನೋ ಒಂದನ್ನು ಮುಚ್ಚಿಡಕ್ಕೆ ಹೋಗಿ ಸುಳ್ಳು ಹೇಳಿದ್ವಿ ಅಂತಂದರೆ ಮತ್ತೆ ಆ ಸುಳ್ಳನ್ನು ಮುಚ್ಚೋದಕ್ಕೆ ಇನ್ನೊಂದು ಸುಳ್ಳನ್ನು ಹೇಳಬೇಕಾಗುತ್ತೆ. ಹೀಗೆ ಸುಳ್ಳಿನ ಸರಮಾಲೆಗಳಂತಕ್ಕಂಥದ್ದು ಬೆಳ್ಕೊಂಡು ಹೋಗುತ್ತೆ. ಅದರಿಂದ ಸಮಸ್ಯೆಗಳನ್ನು ಕೂಡ ಹೆಚ್ಚಾಗುತ್ತೆ. ಅದು ಬಿಟ್ಟು ಇದ್ದದನ್ನು ಇದ್ದಾಗೆ ಹೇಳಿದರೆ ಆ ತಕ್ಷಣಕ್ಕೆ ಅದು ಸಮಸ್ಯೆ ಅಂತ ಅನಿಸ್ಬೋದು ನಮಗೆ. ಬಟ್ ಅದಕ್ಕೆ ಸೊಲ್ಯೂಷನ್ ಕೂಡ ನಮಗೆ ಸಿಕ್ಕೇ ಸಿಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಯಾವಾಗಲೂ ಕೂಡ ಸತ್ಯನೇ ಹೇಳಬೇಕು. ಖುಷ್ ನಾಖುಷ್ ಅಂದರೆ ಸಂತೋಷ ಅಸಂತೋಷ, ಜ್ಞಾನ ಅಜ್ಞಾನ, ಎಲ್ಲದನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥಕ್ಕೆ ಜ್ಞಾನಿ ಅಂತ ಹೇಳ್ತೀವಿ. ಹಾಗೆಯೇ ಕೆಲವೊಬ್ಬರಲ್ಲಿ ಅಜ್ಞಾನ ಅಂತಕ್ಕಂಥದ್ದು ಕೂಡ ತುಂಬಿ ತುಳುಕ್ತಾ ಇರುತ್ತೆ ಅಲ್ವಾ. ಆ ಒಂದು ಸಂದರ್ಭ ಅಂತಕ್ಕಂಥದ್ದು ಏನು ಮಾಡಿರುತ್ತೆ, ಅವರನ್ನು ಆ ರೀತಿಯಾಗಿ ಮಾಡಿರುತ್ತೆ. ಅಜ್ಞಾನಿ ಅಂತ ನಾವು ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ. ಎಲ್ಲರೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಬುದ್ಧಿವಂತರೇನೆ, ಜ್ಞಾನಿಗಳೇನೆ. ಬಹದ್ದೂರ್ ಕಾಯರ್, ಬಹದ್ದೂರ್ ಯಾನಿ ವೀರ್ ಶೂರ್, ಧೈರ್ಯಶಾಲಿಗೆ ನಾವು ಬಹದ್ದೂರ್ ಅಂತ ಹೇಳ್ತೀವಿ. ಕಾಯರ್ ಯಾನಿ ಹೇಡಿ, ಶೂರ ಮತ್ತು ಹೇಡಿ. ಬಹದ್ದೂರ್ कायर, बहादुर का विलोम शब्द होता है कायर यानी हेडी. ಇಲ್ಲಿ ಶೂರ, ವೀರ, ಸಾಹಸಿ ಅಂತಲೂ ಕೂಡ ನಾವು ಹೇಳ್ತೀವಿ. ವೀರ
वीर शूर उस तरह भी हम बोलते ಏನೇ ಆಗಲಿ ಎಂಥ ಸಂದರ್ಭನೇ ಆಗಲಿ ಧೈರ್ಯದಿಂದ ಎದುರಿಸ್ತಾರಲ್ವ ಅವ್ರಿಗೆ ನಾವು ವೀರರು ಶೂರರು ಅಂತ ಹೇಳ್ತೀವಿ. ಹಾಗೆ ಹೇಡಿಗಳೂ ಇರ್ತವೆ, ಅಂದರೆ ಡರ್ಪೋಕ್ ಅಂತಲೂ ನಾವು ಹೇಳ್ತೀವಿ. ಹೇಡಿ ಏನೋ ಒಂದು ಹೇಳೋದಕ್ಕೆ ಇಂಜೆಕ್ಟ್ ಮಾಡ್ಕೊಳ್ಳೋದು, ಹೆದರ್ಕೊಳ್ತಕ್ಕಂಥದ್ದು, ಆ ರೀತಿಯಾಗಿರ್ತಾರಲ್ಲೋ ಅವ್ರಿಗೆ ನಾವು ಏನಂತ ಹೇಳ್ತೀವಿ, ಕಾಯರ್ ಅಂತ ಹೇಳ್ತೀವಿ. अंधकार प्रकाश, अंधकार प्रकाश, दीप क्या करती है, अंधकार को भगाकर प्रकाश देती है. दीप ಏನು ಮಾಡುತ್ತೆ, अंधकारನ ಓಡಿಸ್ಬಿಟ್ಟು ಬೆಳಕನ್ನು ಮೂಡಿಸುತ್ತೆ. जैसे ही सूरज भी क्या करता है, हर दिन हमको प्रकाश देता है. अंधकार को भगाकर उसे वहाँ हमको क्या देता है, प्रकाश देती है. सुंदर असुंदर, ब्यूटीफुल अगली अल्वा, सुंदर असुंदर, ब्यूटीफुल अगली. सुंदर, हमें सुंदर दिखना है तो हमारा मन भी वैसा ही रहना चाहिए. मन कैसा रहता है वैसे हम दिखाई देते हैं ಅಲ್ವಾ. ನಮ್ಮ ಮನಸ್ಸು ಎಷ್ಟು ಸ್ವಚ್ಛಂದವಾಗಿರುತ್ತೋ ಅಷ್ಟೇ ನಾವೇನು ಮಾಡ್ತೀವಿ, ಸುಂದರವಾಗಿ ಕಾಣ್ತೀವಿ. ಅದಕ್ಕಾಗಿ ಯಾವಾಗಲೂ ಕೂಡ ನಮ್ಮ ಮನಸ್ಸು ಅಂತಕ್ಕಂಥದ್ದೇ, ಒಳ ಮನಸ್ಸು ಸ್ವಚ್ಛವಾಗಿ ಸುಂದರವಾಗಿದ್ದರೆ ಅಂದರೆ ನಮ್ಮ ಫೇಸಲ್ಲಿ ಕೂಡ ಅದು ಕಂಡು ಬರುತ್ತೆ. ಹೊರಗಡೆ ಎಷ್ಟೇ ನೋಡೋದಕ್ಕೆ ಚೆಂದ ಇದ್ದರೂ ಒಳಗಡೆ ಎಲ್ಲ ಕೆಟ್ಟದನ್ನ ತುಂಬಿಕೊಂಡಿದ್ರೆ ಅದು ಏನು ಅನಿಸ್ಕೊಳುತ್ತೆ, ಕುರೂಪಿ ಅಂತಲೇ ಅನಿಸ್ಕೊಳುತ್ತೆ. ಸುಂದರ असुंदर, सुंदर असुंदर यानी कुरूपी हम लिख सकते हैं. असुंदर ಇದನ್ನು ನಾವು ಕುರೂಪ್ ಅಂತಲೂ ಕೂಡ ಬರಿಬೋದು. ಕುರೂಪ್ ಗೊತ್ತಾಯಿತು, ಕುರೂಪ್ ಅಂತಲೂ ಕೂಡ ಬರಿತೀವಿ. ಅಂದರೆ ಅಸುಂದರ್ಗೆ ಬ್ಯೂಟಿಫುಲ್ಲು ಅಗ್ಲಿ, सुंदर यानी ब्यूटीफुल, असुंदर अगली, कुरूपी हम बोलते हैं. जैसे ही ಶುದ್ಧ ಅಶುದ್ಧ, ಮನಸ್ಸನ್ನು ನಾವು ಯಾವ ರೀತಿಯಾಗಿರಬೇಕು, ಯಾವಾಗಲೂ ಕೂಡ ಶುದ್ಧವಾಗಿ ಇಟ್ಕೋಬೇಕು. जैसे ही घर भी हम हर समय कैसे रखना है, शुद्ध रखना है. हमारे घर के आसपास भी कैसे रहना है, बहुत ही शुद्ध रखना चाहिए, यानी साफ रखना चाहिए. अशुद्ध ಶುದ್ಧ ಅಶುದ್ಧ ಗೊತ್ತಿದೆ, ಕ್ಲೀನ್ ಅನ್ಕ್ಲೀನ್ ಅಂತ ಹೇಳ್ತೀವಲ್ಲ ಅದು. ಸಂಭವ ಅಸಂಭವ, ಸಂಭವ ಅಸಂಭವ, ಕೆಲವೊಂದು ಸಲ ನಮಗೆ ನಾವು ಅಂದ್ಕೊಂಡೇ ಇರ್ತಕ್ಕಂಥದ್ದು ಏನಾಗುತ್ತೆ, ನಿರೀಕ್ಷಿತವಾಗಿ ಬಂದುಬಿಡುತ್ತೆ. ಅದಕ್ಕೆ ನಾವು ಅಸಂಭವ ಅಂತ ಹೇಳ್ತೀವಿ. ನಿರೀಕ್ಷಿತ ಅನಿರೀಕ್ಷಿತ ಅಂತ ಹೇಳ್ತೀವಲ್ವ, ಹಾಗೆ ಈ ರೀತಿಯಾಗಿ ಕೋವಿಡ್-19 ಪರಿಸ್ಥಿತಿ ಬಂದುಬಿಟ್ಟು ಮಕ್ಕಳು ಮನೆಯಲ್ಲಿ ಕೂತು ಪಾಠ ಕೇಳ್ತಾರೆ ಅಂತಕ್ಕಂಥ ಒಂದು ಸಂದರ್ಭ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅಲ್ವಾ. ಈ ರೀತಿಯಾಗಿರ್ತಕ್ಕಂಥ ಒಂದು ಸಿಚುವೇಶನ್ ಬರುತ್ತೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ. ಆ ರೀತಿಯಾಗಿ ಕೆಲವೊಂದು ಸಲ ನಾವು ನಿರೀಕ್ಷೆ ಮಾಡ್ದೇ ಕೆಲವೊಂದು ಸಂದರ್ಭಗಳನ್ನು ಎದುರಿಸಬೇಕಾಗಿರುತ್ತಲ್ವ, ಅದಕ್ಕೆ ಸಂಭವ ಅಸಂಭವ ಅಂತ ಹೇಳ್ತೀವಿ. ಸಂಭವ असंभव, संभव जिसका विलोम शब्द होता है असंभव. ನಿರೀಕ್ಷತೆ ಅನಿರೀಕ್ಷತೆ ಅಂತ ಹೇಳ್ತೀವಲ್ವ, ಅದು ಕೆಲವೊಂದು ಸಲ ನಾವು ನಿರೀಕ್ಷೆನೇ ಮಾಡ್ಕೊಂಡಿರೋದಿಲ್ಲ ಅಂಥ ಒಂದು ಘಟನೆಗಳೇ ನಡೆದೋಗುತ್ತೆ. ಆ ರೀತಿಯಾಗಿ अच्छा बच्चों, यानी आपने आज अल्वा इस क्लास में आप अनेक शब्दों के लिए विलोम शब्द जाने हो और बहुत ही ध्यान से सुने हो, इसलिए मैंने आपको धन्यवाद बोल रही हूँ. धन्यवाद.